ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ಸ್ಟ್ ವರ್ಕ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ಒಬ್ಬ ಎಜುಕೇಟೆಡ್ ಆಗಿದ್ದರೆ ನಿಮಗೆ ಕೆಲಸ ಜಾಬ್ ಒಂದು ಇದ್ದೇ ಇರುತ್ತೆ. ನೀವು ಖಂಡಿತವಾಗಿಯೂ ಈ ಒಂದು ಅಪ್ಲಿಕೇಶನ್ನಲ್ಲಿ ನೀವೇನಾದರೂ ಜಾಬನ್ನು ನೀವು ಸರ್ಚನ್ನು ಮಾಡಿರ್ತೀರ. ನಿಮ್ಗೆ ಜಾಬ್ ಇದೆ ಅಂತ ಅವ್ರು ಹೇಳಿರ್ತಾರೆ, ಸ್ವಲ್ಪ ಅಮೌಂಟನ್ನ ಕಟ್ಟಿ ಅಂತ ನಿಮ್ಗೆ ಹೇಳಿರ್ತಾರೆ. ನೀವು ಅಮೌಂಟನ್ನು ಕಟ್ಟಿರ್ತೀರ, ಆದರೂ ನಿಮಗೆ ಜಾಬ್ ಸಿಗಲ್ಲ. ಅವ್ರು ನಿಮಗೆ ಜಾಬ್ ಕೊಟ್ಟಿರಲ್ಲ. ಆಮೇಲೆ ನಿಮ್ಮ ಒಂದು ಫೋನ್ನ ಅವರು ಪಿಕ್ ಮಾಡೋದೇ ಇಲ್ಲ. ಈ ಥರ ನಿಮಗೇನಾದರೂ ಆಗಿದ್ದರೆ ಈ ಒಂದು ವಿಡಿಯೋ ಕಂಪ್ಲೀಟಾಗಿ ನೋಡಿ. ಇನ್ನು ಯಾರೆಲ್ಲ ಜಾಬನ್ನು ಹುಡುಕ್ತಾ ಇದ್ದೀರಾ ಅಥವಾ ಜಾಬ್ ಹುಡುಕ್ಬೇಕಂತ ಇದ್ದೀರಾ ಅವರು ಕೂಡ ಈ ಒಂದು ವಿಡಿಯೋನ ನೋಡಿ. ನಿಮಗೆ ಈ ಥರ ಮೋಸ ಮಾಡಿದರೂ ಮಾಡಬಹುದು. ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ಆನ್ಲೈನ್ ಆ್ಯಪ್ಸಲ್ಲಿ ನೀವು ಜಾಬನ್ನು ಹುಡುಕಿದರೆ ಏನಾಗುತ್ತೆ, ಜಾಬ್ ಸಿಗುತ್ತಾ ಇಲ್ವಾ, ಇದ್ರ ಬಗ್ಗೆನೇ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೇನೆ. ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೌದು, ಈಗ ಎಜುಕೇಟೆಡ್ ಇದ್ದೇ ಇರ್ತಾರೆ, ಅವರಿಗೆ ಜಾಬ್ ಅಂತ ಒಂದು ನೀಡಿ ಇದ್ದೇ ಇರುತ್ತೆ. ನಿಮಗೆ ಜಾಬ್ ಬೇಕಂತ ನೀವು ಹಲವಾರು ಕಂಪ್ನಿಗಳಿಗೆ ನೀವು ಇಂಟರ್ವ್ಯೂ ಕೊಟ್ಟಿರ್ತೀರ, ಬಟ್ ನಿಮಗೆ ಜಾಬ್ ಆಗಿರಲ್ಲ. ಆವಾಗ ನೀವೇನು ಮಾಡ್ತೀರಾ, ಈ ಒಂದು ಆನ್ಲೈನ್ ಆ್ಯಪ್ಸಲ್ಲಿ ನೀವು ಜಾಬನ್ನು ಸರ್ಚನ್ನು ಮಾಡ್ತೀರಾ. ನಾನು ಈ ಒಂದು ಅಪ್ಲಿಕೇಶನ್ನ ಹೆಸರನ್ನು ನಾನು ಹೇಳಲ್ಲ, ಆದರೆ ನನಗೆ ವಿತ್ ಪ್ರೂಫನ್ನು ತೋರಿಸ್ತೇನೆ. ಯಾಕಂತಂದರೆ ನಾನು ಈ ಒಂದು ಅಪ್ಲಿಕೇಶನ್ ಹೆಸರನ್ನು ನಾನೇನಾದರೂ ಹೇಳಿದ್ರೆ ನನಗೆ ಕಾಪಿರೈಟ್ ಕ್ಲೇಮ್ ಬರುತ್ತೆ. ಈ ಒಂದು ಫೋಟೋ ನೀವು ಕರೆಕ್ಟಾಗಿ ಗಮನಿಸಿ. ನಾನು ಒಂದು ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಮಾಡಿದ್ದೆ, ಆದರೆ ಅವರು ಆ ಒಂದು ಅಪ್ಲಿಕೇಶನವರು ನನ್ನ ಒಂದು ಕಂಟೆಂಟನ್ನು ಅವರು ರಿಮೂವ್ ಮಾಡಿದ್ದಾರೆ. ಅಂತಂದರೆ ಕಾಪಿರೈಟ್ ಕ್ಲೇಮ್ ಅವರು ಕೊಟ್ಟಿದ್ದಾರೆ, ಸ್ಟ್ರೈಕನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಈ ಒಂದು ಅಪ್ಲಿಕೇಶನ್ನ ನಾನು ನಿಮಗೆ ಹೇಳಲ್ಲ. ನೀವು ಈ ಒಂದು ಅಪ್ಲಿಕೇಶನಲ್ಲಿ ನೀವು ಸರ್ಚನ್ನು ಮಾಡೇ ಇರ್ತೀರ ಜಾಬ್ ಬಗ್ಗೆ. ಸರ್ಚ್ ಮಾಡೋ ಮೊದಲು ಸ್ವಲ್ಪ ನೀವು ಥಿಂಕನ್ನು ಮಾಡಿ. ಏನಪ್ಪ ಅಂತಂದರೆ, ಆನ್ಲೈನಲ್ಲಿ ಜಾಬ್ ಇದ್ದರೆ ನಿಮಗೆ ಅವರು ಫಸ್ಟಿಗೆ ಅವ್ರು ನಿಮಗೆ ಇಂಟರ್ವ್ಯೂ ಮಾಡ್ತಾರೆ. ಆದರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಇಂಟರ್ವ್ಯೂ ಮಾಡಲ್ಲ. ನಿಮ್ಮೊಂದು ಫೋಟೋ ಕೇಳ್ತಾರೆ, ಆಧಾರ್ ಕಾರ್ಡ್ ಕೇಳ್ತಾರೆ, ನಿಮ್ಮೊಂದು ಸರ್ಟಿಫಿಕೇಟ್ ಕೇಳ್ತಾರೆ. ಇಷ್ಟನ್ನು ಕೊಟ್ಬಿಟ್ರೆ ಮುಗೀತು. ಆಮೇಲೆ ನಿಮಗೆ ವಿತೌಟ್ ಇಂಟರ್ವ್ಯೂ ನೀವು ಸೆಲೆಕ್ಷನ್ ಆಗಿದ್ದೀರ ಅಂತ ಅವ್ರು ನಿಮ್ಗೆ ಹೇಳ್ತಾರೆ. ಬೆಂಗಳೂರು ಬ್ರಾಂಚನ್ನು ಅಂತ ಕೂಡ ನಿಮಗೆ ಹೇಳ್ತಾರೆ. ಬಟ್ ನೀವೇನಾದರೂ ಅವ್ರಿಗೆ ಅಮೌಂಟನ್ನು ಹಾಕಿದರೆ ಅವರು ನಿಮಗೆ ಜಾಬನ್ನು ಕೊಡಲ್ಲ, ನಿಮ್ಮೊಂದು ಫೋನನ್ನು ಪಿಕ್ ಮಾಡಲ್ಲ. ಯಾಕಪ್ಪ ಅಂತಂದರೆ ಇವರು ಫ್ರಾಡ್ ಮಾಡ್ತಿರ್ತಾರೆ. ಈ ಒಂದು ಅಪ್ಲಿಕೇಶನ್ 100% ಜೆನ್ಯೂನು, ಆದರೆ ಈ ಒಂದು ಅಪ್ಲಿಕೇಶನಲ್ಲಿ ಕೊಡ್ತಾರಲ್ಲ ಆ್ಯಡು, ಅವರು ಫ್ರಾಡ್ ಇರ್ತಾರೆ, ಕಂಪ್ಲೀಟ್ಲಿ ಫ್ರಾಡ್. ಈಗ ನನಗೆ ಕೆಲವೊಂದಿಷ್ಟು ಆಡಿಯೋನ ನಿಮಗೆ ಈಗ ತೋರಿಸಿ ನೋಡಿ. ಇದು ನಾನೇ ಸ್ವತಃ ನಾನು ಅವ್ರಿಗೆ ಕಾಂಟ್ಯಾಕ್ಟನ್ನು ಮಾಡಿದ್ದು. ಈಗ ನನಗೆ ತೋರಿಸಿ ನೋಡಿ. ಈ ಥರ ನಾನು ಯಾಕಪ್ಪ ಮಾಡಿದೆಪ್ಪ ಅಂತಂದರೆ, ಜಾಗೃತಿ ಮೂಡಿಸಲು. ತುಂಬ ಜನ ಡಿಗ್ರಿ ಹೋಲ್ಡರ್ ಇರ್ತಾರೆ, ಅವರು ಒಂದು ಒಳ್ಳೆ ಎಜುಕೇಷನ್ ಅವರು ಕಲ್ತಿರ್ತಾರೆ, ಬಟ್ ಅವರಿಗೆ ಕೆಲಸವನ್ನು ಸಿಗ್ತಿರಲ್ಲ. ಅವರು ತುಂಬ ಬೇಜಾರಾಗಿ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಅವರು ಜಾಬನ್ನು ಸರ್ಚನ್ನು ಮಾಡ್ತಾರೆ. ಸರ್ಚನ್ನು ಮಾಡಿದ ಮೇಲೆ ಯಾವುದೋ ಒಂದು ನಂಬರ್ ಸಿಗುತ್ತೆ, ಫೋನ್ ಮಾಡ್ತಾರೆ. 18ರಿಂದ 20,000 ರೂಪಾಯಿ ಸಂಬಳ ಈ ಥರ ಏನೋ ಹೇಳ್ತಾರೆ. ಈಗ ಫಸ್ಟಿಗೆ ಈ ಒಂದು ಆಡಿಯೋನ ನೀವು ಕೇಳ್ಕೊಂಬನ್ನಿ, ನಾನು ಮುಂದೆ ಹೇಳ್ತೇನೆ. ಹಾಂ ಸರ್, ಅದು ಪ್ರೊಸೀಜರ್ ಕಂಪ್ಲೀಟ್ ಮಾಡ್ಕೊಂಡ ಆಗಲೇ ಸರ್ ಎಷ್ಟು ಸಲ ಅದು ಹೇಳಿದ್ನಲ್ಲ ಸರ್, ಅದು ಅಮೌಂಟ್ ಹಾಕ್ತೇನಂತ. ಹಾಂ, ಅಮೌಂಟ್ ಹಾಕ್ತೇನೆ ಅಂತ ಹೇಳಿದ್ನಲ್ಲ ಸರ್ ಆಗಲೇ. ಅಮೌಂಟು ಅಲ್ಲ ಸರ್, ಅಮೌಂಟ್ ಹಾಕ್ತೇನಂತ ನಾನು ಆಗಲೇ ಹೇಳಿದ್ನಲ್ಲ. ಇನ್ನೊಬ್ಬ ಯಾರು ಹಚ್ಚಿದ್ರು ಸರ್, ಕಾರ್ತಿಕ್ ಅಂತ, ಅವ್ರಿಗೆ ಹೇಳಿದ್ದೆ, ನೀವು ಹಚ್ತಿದ್ದೀರಾ? ಅಲ್ಲಲ್ಲ ಸರ್, ಯಾಕೆಂದರೆ ಅಪ್ಲಿಕೇಶನ್ನು ಅದು ಸ್ವಲ್ಪ ಮೂವ್ ಆನ್ ಮಾಡ್ಕೊಂಡು ಸರ್ ನಾನು ಅವ್ರಿಗೆ ಹೇಳಿದ್ದೇನೆ ಸರ್, ಆಮೇಲೆ ಹಾಕಂತ ಅವ್ರಿಗೆ ಹೇಳಿದ್ದೇನೆ. ಹ್ಞೂ ಸರ್ ಅರ್ಜೆಂಟ್ ಮಾಡಿದರೆ ಮತ್ತೆ ಏನು ಮಾಡೋಕ್ಕೆ ಬರಲ್ಲ, ಸ್ವಲ್ಪ ವೇಟ್ ಮಾಡಿ ಸರ್. ನಾನು ಹಾಕ್ತೇನೆ ಅಂತ ಹೇಳಿದ್ನಲ್ಲ, ಹಾಕ್ತೇನೆ. ಅದೇ ಸರ್, ಎಷ್ಟೊತ್ತಿಗೆ ಒಳಗೆ ಹೇಳ್ಬಿಟ್ರೆ ನಾವು ಆಯಿತು ಮಾಡಲ್ಲ ಸರ್ ಕಾಲ್. ಯಾಕಂದರೆ ಟೈಮಿಂಗ್ ಬರ್ಕೊಂಡಿರ್ತೀವಿ ಸರ್, ಅಪ್ಲಿಕೇಶನ್ ಮೂವ್ ಮಾಡಬೇಕಲ್ಲ, ಅದಕ್ಕೆ ಹೇಳ್ತಾ ಇರೋದು. ಸರ್ ವೇಕೆನ್ಸಿ ಇದೆಯಲ್ಲ? ವೇಕೆನ್ಸಿ ಅಲ್ಲ ಸರ್, ನಿಮ್ಮದು ಕನ್ಫರ್ಮೇಷನ್ ಆಗಿದೆ ಆಗಲೇ. ನೋಡಿ ಸರ್, ನಾನು ಅಲ್ಲ ಒಂದು ಕೆಲಸ ಸರ್, ನಾನು ಕೊಡೋ ಟೈಮಿಗೆ ಏನಾದರೂ ವೇಕೆನ್ಸಿ ಇದ್ದರೆ ಅಮೌಂಟು ಓಕೆ, ಇಲ್ಲ ಅಂತಂದರೆ ಇಲ್ಲ ಸರ್, ನಡೀತೈತೆ. ನನಗೇನು ಇಲ್ಲ ಅಂತಿಲ್ಲ, ಬೇರೆ ಕಡೆ ಏನಾದರೂ ಸಿಗುತ್ತೆ. ನಾನು ನಿಮ್ಗೆ ಅಮೌಂಟು ಕೊಡ್ತೇನೆ ಸರ್. ನಾನು ಏನಾದರೂ ಕೊಡೋ ಟೈಮಿಗೆ ನಾನು ಇನ್ಫಾರ್ಮ್ ಮಾಡ್ತೀನಿ ಸರ್. ಅವಾಗ ಏನಾದರೂ ವೇಕೆನ್ಸಿ ಇದ್ದರೆ ಓಕೆ ಸರ್, ಇಲ್ಲ ಅಂತಂದ್ರೆ ಇಲ್ಲ. ಆಯಿತಾ? ಓಕೆ ಸರ್, ನಿಮ್ಗೆ ಯಾರು ಲೇಡೀಸ್ ಕಾಲ್ ಮಾಡಿದ್ರು, ನನಗೆ ಜಾಬ್ ಆಗಿದೆ ಅಂತ ಕಾಲ್ ಮಾಡಿ ಈ ನಂಬರ್ ಸೇವ್ ಮಾಡ್ಕೊಳ್ಳಿ, ಓಕೆನಾ? ಈ ನಂಬರ್ ಸೇವ್ ಮಾಡಬೇಕಾ? ಹಾಂ, ಕಾರ್ತಿಕ್ ಅಂತ ಸೇವ್ ಮಾಡ್ಕೊಳ್ಳಿ. ನಮ್ಮ HR ಮ್ಯಾನೇಜರ್ ಹತ್ರ ಮಾತಾಡ್ಸ್ಕೊಂಬೇಕಾದ್ರೆ ಅವ್ರ ನಂಬರ್ ಪಿಕ್ ಮಾಡಬೇಡಿ, ನನಗೆ ಜಾಬ್ ಆಗಿದೆ ಅಂತ ಹೇಳಿ, ಓಕೆನಾ? ಸರಿ. ಓಕೆ. ಈ ಒಂದು ಆಡಿಯೋನ ನೀವು ಕೇಳಿಸ್ಕೊಂಡ್ರಲ್ವಾ? ಈ ಥರ ಅವರು ನಿಮಗೆ ಜಾಬನ್ನು ಕೊಡ್ತಾರಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಅವರು ದುಡ್ಡನ್ನು ಇಸ್ಕೊತಾರೆ.
ನೀವೇನಾದರೂ ಅವ್ರಿಗೆ ದುಡ್ಡನ್ನು ಹಾಕಿದ ಮೇಲೆ ನಿಮಗೆ ಯಾವುದೇ ತರಹ ಒಂದು ಜಾಬನ್ನು ಕೊಡಲ್ಲ. ಇದಕ್ಕೆ ಸಾಕ್ಷಿ ಒಂದು ಆಡಿಯೋ. ನಾನು ಜಾಬನ್ನು ಟ್ರೈ ಮಾಡಿಲ್ಲ, ನಾನು ಯಾವುದೇ ಕಾರಣಕ್ಕೂ ಜಾಬನ್ನು ಟ್ರೈ ಮಾಡಿಲ್ಲ. ಈಗ ನನಗೆ ಜಾಬ್ ಇದೆ, ಒಳ್ಳೆಯ ಒಂದು ಜಾಬ್ ಇದೆ ನನಗೆ ಇದೆ. ಬಟ್ಟು ಬೇರೆಯವರಿಗೆ ಈ ಥರ ಆಗಬಾರ್ದು ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೇನೆ. ಈ ಥರ ತುಂಬ ಜನ ಸರ್ಚನ್ನು ಮಾಡಿರ್ತಾರೆ. ನಾನು ಒಂದು ಹಳೆ ವೀಡಿಯೋ ಮಾಡ್ತೀನಿ, ಅದರಲ್ಲಂತೂ ಕಮೆಂಟು 99.99% ಕಮೆಂಟ್ಗಳು ಎಲ್ಲ ಇದ್ರ ಬಗ್ಗೆನೇ ಬಂದಿದೆ. ನಾನು ಅವರಿಗೆ ದುಡ್ಡನ್ನು ಕೊಟ್ಟಿದ್ದೆ, ಬಟ್ ಅವರು ನನಗೆ ಜಾಬನ್ನು ಕೊಡಲಿಲ್ಲ. 2,000 ರೂಪಾಯಿ ಇಸ್ಕೊಂಡ್ರು, 3,000 ರೂಪಾಯಿ ಇಸ್ಕೊಂಡ್ರು. ಬಟ್ಟು ದುಡ್ಡನ್ನು ಕೊಟ್ಟ ಮೇಲೆ ಅವರು ನನಗೆ ಯಾವುದೇ ಥರ ರೆಸ್ಪಾನ್ಸ್ ಮಾಡ್ತಾಯಿಲ್ಲ, ಫ್ರಾಡ್ ಮಾಡಿದ್ರು, ಕೆಲಸವನ್ನು ಕೊಡಲಿಲ್ಲ ಅಂತ. ಈ ಒಂದು ಅಪ್ಲಿಕೇಶನ್ 100% ಇದೆ ಜೆನ್ಯೂನು. ಬಟ್ ಇದರಲ್ಲಿ ಆ್ಯಡ್ ಕೊಟ್ಟಂಥವ್ರು ಜೆನ್ಯೂನ್ ಆಗಿ ಇರಲ್ಲ. ನಾನು ನಿಮಗೆ ಮತ್ತೆ ಹೇಳ್ತಿದ್ದೇನೆ, ಈ ಒಂದು ಅಪ್ಲಿಕೇಶನ್ ಹೆಸರನ್ನು ನಾನು ಹೇಳಲ್ಲ. ಈ ಒಂದು ಅಪ್ಲಿಕೇಶನ್ ತುಂಬ ಜನ ಯೂಸ್ ಮಾಡ್ತಾರೆ, ಇದರಲ್ಲಿ ನ್ಯೂಸ್ ಬರುತ್ತೆ, ಎಲ್ಲ ಬರುತ್ತೆ. ಬಟ್ಟು ಕಾಪಿರೈಟ್ ಕಂಟೆಂಟ್ ಸಲುವಾಗಿ ನಾನು ಹೇಳಲ್ಲ. ಕ್ಲೇಮ್ ಸ್ಟ್ರೈಕ್ ಬಂದೇ ಬರುತ್ತೆ, ಹಾಗಾಗಿ ನಾನು ಹೇಳಲ್ಲ. ಸ್ವಲ್ಪ ಯೋಚನೆ ಮಾಡಿ, ಯಾರಾದರೂ ಆನ್ಲೈನಲ್ಲಿ ನೀವೇನಾದರೂ ಒಂದು ಎಲ್ಲ ಆ್ಯಪ್ಸ್ಗಳು ಇದೇ ಥರ ಇರುತ್ತಂತಲ್ಲ. ನಾನು ಹೇಳ್ತಿರೋದು ಈ ಒಂದು ಪರ್ಟಿಕ್ಯುಲರ್ ಈ ಒಂದು ಅಪ್ಲಿಕೇಶನ್ ಬಗ್ಗೆ. ನೀವು ಸರ್ಚನ್ನು ಮಾಡೇ ಇರ್ತೀರ ನೋಡಿ. ಈ ಒಂದು ಪರ್ಟಿಕ್ಯುಲರ್ ಆಗಿ ನಾನು ಈ ಒಂದು ಅಪ್ಲಿಕೇಶನ್ ಬಗ್ಗೆನೇ ನಾನು ಹೇಳ್ತಾ ಇರೋದು, ಬೇರೆ ಯಾವುದೋ ಒಂದು ಅಪ್ಲಿಕೇಶನ್ ಅಲ್ಲ. ಈ ಥರ ಆಗಿದ್ದರೂ ಆಗಬೋದು ನೋಡಿ. ನೀವು ಜಾಬನ್ನು ಬೇಕಂತ ನೀವೇನಾದರೂ ಸರ್ಚನ್ನು ಮಾಡ್ತಿದ್ರೆ ಸ್ವಲ್ಪ ನೋಡ್ಕೊಂಬಿಟ್ಟು ಸರ್ಚನ್ನು ಮಾಡಿ. ಯಾವುದೇ ಕಾರಣಕ್ಕೂ ಅವರಿಗೆ ಮೊದಲಿಗೆ ನೀವು ಅಮೌಂಟನ್ನು ಕೊಡೋಕ್ಕೆ ಹೋಗಬೇಡಿ. ನೀವೇನಾದರೂ ಅವ್ರಿಗೆ ಮೊದಲಿಗೆ ಅಮೌಂಟನ್ನು ಕೊಟ್ಟರೆ ಮುಗೀತು. ಅವ್ರು ನಿಮಗೆ ಪದೇ ಕೇಳ್ತಾರೆ, ಅಮೌಂಟ್ ಹಾಕಿ ಅಂತ. ಈ ಥರ ಅವ್ರೇನಾದ್ರು ಪದೇ ಕೇಳ್ತಾ ಇದ್ದರೆ ನೀವು ತಿಳ್ಕೊಂಬಿಡಿ, ಇದೊಂದು ಫ್ರಾಡ್ ಕಾಲ್ ಜಾಬ್, ಇದು ಅಂತ ಇವರು ಫ್ರಾಡ್ ಮಾಡಿದಾರಂತ ಅರ್ಥ. ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೇನೋ ಜಾಬು ಏನಪ್ಪ ನೀಡಿತ್ತಪ್ಪ ಅಂತಂದರೆ ಅದಕ್ಕೆ ನೀವು ಲಿಂಕ್ಡ್ಇನ್ನ ಯೂಸ್ ಮಾಡ್ಕೊಳ್ಳಿ. ಇನ್ನೂ ಹಲವಾರು ಆ್ಯಪ್ಸ್ಗಳಿವೆ. ಲಿಂಕ್ಡ್ಇನ್ನಲ್ಲಿ ಜಾಬು ಚೆನ್ನಾಗಿ ಸಿಗುತ್ತೆ, ಮತ್ತು ಬೇರೆ ಆ್ಯಪ್ಸ್ಗಳಿವೆ. ಬಟ್ ಜೆನ್ಯೂನ್ ಆಗಿರೋಂಥ ಒಂದು ಆ್ಯಪ್ಸನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೀವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ನೀವು ಯಾವ ಒಂದು ಜಾಬನ್ನು ಹುಡುಕ್ತೀರಾ, ಯಾವ ಒಂದು ಅಪ್ಲಿಕೇಶನ್ ಬಗ್ಗೆ ಅಂತ ನೀವು ಸರ್ಚನ್ನು ಮಾಡಿದರೆ ಆ ಒಂದು ಅಪ್ಲಿಕೇಶನ್ನಲ್ಲಿ ರೇಟಿಂಗ್ಸ್ ಬರುತ್ತೆ, ಕಮೆಂಟ್ಸ್ ಬರುತ್ತೆ, ರಿವ್ಯೂ ಬರುತ್ತೆ. ಅದನ್ನು ನೋಡ್ಕೊಂಬಿಟ್ಟು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೋಡಿ, ಇಷ್ಟೇ ಬಂದು ವಿಡಿಯೋದಲ್ಲಿ. ಈ ಒಂದು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹ್ಯಾವ್ ಎ ನೈಸ್ ಡೇ.